ಮಾಡಿ ಸುಸ್ತಾಗಿದೆ, ಬಾ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ರೆ ನೋಡಿ ಬರ್ತಾನೆ ಇಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಇವಾಗ ಎದ್ದಿದ್ದೀವಿ, ಇನ್ನೂ ತಿಂಡಿನೂ ಆಗಿಲ್ಲ. ಅದಕ್ಕೆ ಸ್ವಲ್ಪ ನೀರು ಕುಡ್ಕೊಂಡು ದಿನಾನ ಸ್ಟಾರ್ಟ್ ಮಾಡೋಣ ಅಂತ. ನಮ್ಮ ಪಾಪುಗೂ ಬಿಸಿನೀರು ಕೊಡ್ತೀನಿ, ಕುಡಿತಾನೆ ಅವಳು ಬೆಳಗ್ಗೆನೆ. ನಿಧಾನ. ನನ್ನ ದಿನ ಸ್ಟಾರ್ಟ್ ಆಗೋದೆ ಈ ಒಂದು ಲೋಟ ಬಿಸಿನೀರಿಂದ. ಡೈಲಿ ಕಂಪಲ್ಸರಿ ಮಿಸ್ ಮಾಡ್ದಂಗೆ ಡೈಲಿ ಬಿಸಿನೀರ ಕುಡಿತೀನಿ. ಲೋಟ ಕೊಡ್ತೀನಿ, ಅವಳಿಗೂ ಬಿಸಿನೀರು ಬೇಕಂತೆ. ಖಾಲಿ ಆದ್ಮೇಲೆ ಕೇಳೋದು. ಎಲ್ಲ ಚೆಲ್ಕೊಳ್ತೀಯ ನೀನು. ಇನ್ನು ತಿಂಡಿ ಆಗಿಲ್ಲ, ತಿಂಡಿ ಮಾಡಬೇಕು. ಉಪ್ಪಿಟ್ಟು ಮಾಡಿದ್ದೀನಿ, ಉಪ್ಪಿಟ್ಟು ತಿನ್ನಬೇಕು. ಇವಳಿಗೆ ಏನಿಲ್ಲ, ಅದನ್ನೇ ಕೊಡ್ತೀನಿ, ತಿಂತಾಳೆ. ಮೈ ಮೇಲೆಲ್ಲ ಚೆಲ್ತಿದೆ ಬಂಗಾರಿ. ಅದರಲ್ಲೇ ಸ್ವಲ್ಪ ಹಸಿರು ಮೆಣಸಿನಕಾಯಿ ಹಾಕ್ತಾನೆ, ಸಪ್ರೇಟ್ ತೆಗೆದಿದ್ದೀನಿ. ಅದನ್ನೇ ಕೊಡ್ಬೇಕು ಇವಾಗ. ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಳ್ತೀನಿ, ಆಗ್ತಾನೆ ಇಲ್ಲ. 2 ದಿನ ಡ್ರಾಪ್ ಮಾಡಿಬಿಟ್ಟಿದ್ದೆ, ಆಗ್ತಾನೆ ಇಲ್ಲ, ಕೆಲಸ ಇರುತ್ತೆ. ಮತ್ತೆ ಮೊಬೈಲ್ ಇಟ್ಟು. ಬೇಬಿ ಯಾರು? ಬೇಬಿ ಅವ್ರ ಬೇಬಿನಾ? ಹಾಯ್ ಮಾಡು, ಹಾಯ್ ಮಾಡು. ಬಾಯ್ ಬೇಡ, ಹಾಯ್ ಮಾಡು. ಸಾಕು. ನಡಿ ತಿಂಡಿ ಮಾಡೋಣ, ನಡಿ. ನನ್ನ ತಿಂಡಿ ಆಯಿತು, ಇವಾಗ ಇವ್ರಿಗೆ ತಿನ್ನಿಸ್ತಾ ಇದ್ದೀನಿ. ಇವರು ಒಂತ ನಿಲ್ತಾ ತಿಂತಾ ಇಲ್ಲ. ಅಲ್ಲಿ ರೂಮಲ್ಲಿ ಎಲ್ಲ ತಲೂ ಚೆಲ್ ಬಂದಿದ್ದಾಯಿತು, ಹಿಂಗೆ ಸಾರಿಸಿ ಎಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್. ಈಗಿನ ಮಕ್ಕಳಿಗಂತೂ ಏನೂ ಹೇಳಂಗಿಲ್ಲ, ಎಲ್ಲ ಗೊತ್ತಾಗುತ್ತೆ. ಹೊಡಿಯೋದಕ್ಕೆ ಬರ್ತೀರ? ಬಾ ತಿಂದೋಗಿ ಬಾ. ಊಟ ತಿನ್ನು ಅಂದರೆ ಇಲ್ಲೆಲ್ಲ ಚೆಲ್ಲಿದೆಯಲ್ಲ, ಸಾರಿಸೋದು ಹಿಂಗೆ, ಮನೆ ಸಾರಿಸ್ದಂಗೆ. ಡಬಲ್ ಕೆಲಸ ನಿನ್ನಿಂದ, ಎಲ್ಲ ಡಬಲ್ ಕೆಲಸ. ಇವಾಗ ಪಾಪು ಮಲ್ಕೊಂಡ್ಲು. ಬೇಗ ಕೆಲಸ ಮಾಡ್ಕೋಬೇಕು. ಇವಾಗ ಬೇಗ ಕೆಲಸ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಅವಳು ಮಲಗಿದ್ದಾಳಲ್ವ, ಕೆಲಸ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವಳಿಗೆ ಎದ್ದ ತಕ್ಷಣ ಅವಳಿಗೆ ಹೊಟ್ಟೆ ಹಸಿವಾಗುತ್ತೆ. ಹಾಗಾಗಿ ಒಂದು ಮೊಟ್ಟೆ ಬೇಯಿಸಿಟ್ಟಿರ್ತೀನಿ, ಎದ್ದ ತಕ್ಷಣ ಕೊಡೋದಕ್ಕೆ. ಮೊಟ್ಟೆ ಬೇಯಿಸ್ಕೊಡ್ತಾ ಇದ್ದೀನಿ. ಇದು ನಾಟಿ ಕೋಳಿ ಮೊಟ್ಟೆ. ನಮ್ಮ ಪಾಪುಗೆ ನಾಟಿ ಕೋಳಿ ಮೊಟ್ಟೆನೇ ಕೊಡ್ತೀವಿ, ಬೇರೆ ಮೊಟ್ಟೆ ನಾನು ಅಂಗಡಿ ಮೊಟ್ಟೆ ಕೊಟ್ಟಿಲ್ಲ. ಯಾಕಂದರೆ ಮನೇಲೇ ಇರುತ್ತಲ್ವ, ಕೋಳಿಗಳು ಮೊಟ್ಟೆ ಇಟ್ಟಿರುತ್ತೆ ಮನೇಲೆ, ಅದೇ ಇರುತ್ತಲ್ವ, ಹಾಗಾಗಿ ಅದನ್ನೇ ಕೊಡ್ತೀನಿ. ನಾನು ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ತೀನಿ. ಇದೇನೆಂದರೆ ನಾಟಿ ಕೋಳಿ ಮೊಟ್ಟೆ ಸರಿಯಾಗಿ ಅದು ಚೆನ್ನಾಗಿ ಬಾಯ್ಲ್ ಆದರೂ ಕೂಡ ಅದು ಸಿಪ್ಪೆ ಬಿಡಿಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು. ಒಬ್ಬೊಬ್ಬರು ಈರುಳ್ಳಿ ಸಿಪ್ಪೆ ಎಲ್ಲನೂ ಹಾಕ್ತಾರೆ, ನಾನು ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ಚೆನ್ನಾಗಿ ಬಾಯ್ಲ್ ಆದಮೇಲೆ ಅವಳಿಗೆ ಕೊಡೋದು. ಒಂದೊಂದು ಟೈಮ್ ಆಮ್ಲೆಟ್ ಮಾಡಿಕೊಡ್ತೀನಿ, ಒಂದೊಂದು ಟೈಮ್ ಈ ಥರ ಬೇಯಿಸ್ಕೊಡ್ತೀನಿ. ಬೇಯಿಸ್ಕೊಡೋದ್ರಿಂದ ಮಕ್ಳಿಗೆ ತುಂಬ ಒಳ್ಳೆಯದು.
ಆಮ್ಲೆಟ್ ಕೊಡೋದು ಕೂಡ ಚೆನ್ನಾಗಿರುತ್ತೆ. ಅವಳು ಆಮ್ಲೆಟ್ ತಿಂತಾಳೆ. ಬೇಯಿಸ್ಕೊಟ್ರೆ ಒಂದೊಂದು ಟೈಮ್ ತಿನ್ನಲ್ಲ ಅವಳು, ಆದರೂ ರೂಢಿ ಮಾಡಬೇಕಲ್ವ, ಹಾಗಾಗಿ ಬಾಯ್ಲ್ ಮಾಡ್ತಾ ಇದ್ದೀನಿ ಇವತ್ತು. ಇದು ಚೆನ್ನಾಗಿ ಬೇಯಲಿ, ಅಷ್ಟೊತ್ತಿಗೆ ಕೆಲಸ ಮುಗಿಸ್ಕೊಳ್ಳೋಣ. ಬೆಡ್ ಕವರ್ ಚೇಂಜ್ ಮಾಡಿದೆ ಅಲ್ವಾ, ಅದನ್ನು ತೊಳೆದಾಕ್ಬಿಡೋಣ, ಮಲಗಿದಾಳಲ್ವಾ ಅಂತ ಹೇಳ್ಬಿಟ್ಟು ಅದನ್ನು ತೊಳೆದು ಒಣಗಾಕ್ತಾ ಇದ್ದೀನಿ. ಬೆಳಗ್ಗೆ ಪಾಪುಗೆ ಸ್ನಾನ ಮಾಡಿಸಿದ್ದು ಕೂಡ 2 ಬಟ್ಟೆ ಇತ್ತು, ಅದನ್ನು ಕೂಡ ತೊಳೆದಾಕಿ ಒಣಗಾಕ್ಬಿಟ್ಟು ಹೋಗೋಣ, ಆಮೇಲೆ ಒಳಗಡೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಣಗಾಕ್ತಾ ಇದ್ದೀನಿ. ಹೊರಗಡೆ ಕೆಲಸ ಬೇಗ ಅವಳು ಮಲಗಿದ್ದಾಗ ಹೊರಗಡೆ ಕೆಲಸ ಬಟ್ಟೆ ತೊಳೆಯೋದು ಏನಾದರೂ ಇದ್ದರೆ ಮುಗಿಸ್ಕೊಂಡ್ಬಿಟ್ರೆ ಒಳಗಡೆ ಕೆಲಸನ ಆವಾಗ ಮಾಡ್ಕೋಬೋದು. ಯಾಕಂದರೆ ಒಳಗಡೆ ಕೆಲಸ ಮಾಡಬೇಕಾದ್ರೆ ಅವಳು ಎದ್ರೆ ಗೊತ್ತಾಗುತ್ತೆ, ಹೊರಗಡೆ ಕೆಲಸ ಮಾಡಬೇಕಾದ್ರೆ ಅವಳು ಎದ್ರೆ ಗೊತ್ತಾಗೋದಿಲ್ಲ. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಇನ್ನು ಈ ಕೆಲಸ ಎಲ್ಲ ಮುಗಿಯೋಷ್ಟರೊಳಗಡೆ ಒಳಗಡೆ ಮೊಟ್ಟೆ ಬೇಯಕ್ಕೆ ಇಟ್ಕೊಂಡಿದ್ನಲ್ವ, ಅದು ಕೂಡ ಬೆಂದಿರುತ್ತೆ. ಅವಳು ಅಷ್ಟೊತ್ತಿಗೆ ಎದ್ದರೆ ಅದನ್ನು ಕೂಡ ಅವಳಿಗೆ ತಿನ್ನಿಸ್ಬೇಕು. ಮೇಡಮ್ ಎದ್ದಿದ್ದಾರೆ, ಅರ್ಧ ಗಂಟೆ ಅಷ್ಟೇ ನಿದ್ದೆ ಮಾಡೋದು. ಅರ್ಧ ಗಂಟೆ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಇವ್ರು ಎದ್ದೇ ಇರ್ತಾರೆ. ಎದ್ದು ಆಲ್ರೆಡಿ ಮಂಚದ ಮೇಲೆ ಕೂತಿರ್ತಾರೆ. ಓಕೆ, ನಿದ್ದೆ ಬಂದಿಲ್ವಾ? ಅಷ್ಟು ನಾನು ನಿದ್ದೆ ಅರ್ಧ ಗಂಟೆ ಅಷ್ಟು ನಿದ್ದೆ ಮಾಡೋದು. ನಮ್ಮ ಪಾಪುಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಫುಡ್ ಕೊಡ್ತೀನಿ, ಯಾವ ಥರ ಇರುತ್ತೆ ನಮ್ಮ ಪಾಪು ರೊಟೀನ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನಾನು ಹೇಗೇ ಒಂದು ವಾಟರ್ ಕುಡಿತೀನಿ, ಹಾಗೆ ಇವ್ರಿಗೂ ಸ್ವಲ್ಪ ಬಿಸಿ ನೀರನ್ನ ಕುಡಿಸ್ತೀನಿ. ಅದಾದಮೇಲೆ ತಿಂಡಿ, ನಾವೇನು ತಿಂಡಿ ಮಾಡಿರ್ತೀವಿ ಏನಿಲ್ಲ, ನಾನು ಉಪ್ಪಿಟ್ಟು ನಮಗೆ ಯಾವ ಥರ ಉಪ್ಪಿಟ್ಟು ಮಾಡ್ಕೊಂಡಿರ್ತೀವಿ ಅದೇ ಥರ ಇವ್ರಿಗೂ ಮಾಡ್ತೀನಿ. ಬಟ್ ಅದರಲ್ಲಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಸ್ಕಿಪ್ ಮಾಡಿಬಿಟ್ಟು ತರಕಾರಿ ಏನೆಲ್ಲ ಹಾಕಿರ್ತೀವಿ ಅದೇ ತರಕಾರಿನ ಸಪ್ರೇಟಾಗಿ ಹಾಕಿ ಫ್ರೈ ಮಾಡಿ ಕೊಟ್ಟಿರ್ತೀನಿ. ಇವಾಗ ಬೆಳಗ್ಗೆ ಇಬ್ಬರದು ಉಪ್ಪಿಟ್ಟಾಯಿತು, ಇವ್ರಿಗೂ ಕೂಡ ಉಪ್ಪಿಟ್ಟು ತಿನ್ಸಾಯಿತು. ಇವಾಗ ಮಧ್ಯಾಹ್ನ, ಇವಾಗ ಟೈಮ್ ಇಷ್ಟು ಬಂಗಾರಿ? ಟೈಮ್ ಇಷ್ಟು 12:30 ಆಗಿದೆ ಟೈಮು. ಇವಾಗ ಇನ್ನೇನು ಮಧ್ಯಾಹ್ನ ಆಗೋ ಟೈಮ್ ಆಯಿತು. ಮಧ್ಯಾಹ್ನ 1-1:30 ಅಷ್ಟೊತ್ತಿಗೆ ಊಟ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಮಲಗಿಬಿಟ್ಟು ಎದ್ದಿದ್ದಾಳಲ್ವ, ಹಾಗಾಗಿ ಒಂದು ಎಗ್ನ ಬಾಯ್ಲ್ ಮಾಡಿಟ್ಟಿದ್ದೀನಿ. ಎಗ್ ಕೊಡ್ತೀನಿ ಇವಾಗ, ಒಂದು ಪೀಸ್ ಮಾಡಿಬಿಟ್ಟು ಎಗ್ ತಿನ್ಕೊಳ್ತಾಳೆ. ಆಮೇಲೆ ಮಧ್ಯಾಹ್ನ ಊಟ ಕೊಡ್ತೀನಿ. ಮಧ್ಯಾಹ್ನ ಬನ್ನಿ ಏನೇನೆಲ್ಲ ಫುಡ್ಡು ಕೊಡ್ತೀನಿ, ಯಾವ ಥರ ಇರುತ್ತೆ ನಮ್ಮ ಪಾಪು ರೊಟೀನ್ ಅಂತ ಈ ಬ್ಲಾಗಲ್ಲಿ ನೋಡೋಣ. ಈ ಥರ ಪೀಸ್ ಮಾಡಿದ್ದೀನಿ, ಯಾಕಂದರೆ ಅವಳಿಗೆ ತಿನ್ನೋದಕ್ಕೆ ಈಸಿ ಆಗಲಿ ಅಂತ. ಬನ್ನಿ ಇವಾಗ ಅವಳಿಗೆ ಕೊಡೋಣ. ಬೇಡವಾ? ಅವಳಿಗೆ ಈ ಥರ ಒಂದು ಪ್ಲೇಟ್ ಕೊಟ್ಟರೆ ಎಲ್ಲ ಇದು ಮಾಡಾಕ್ತಾಳೆ, ಅದಕ್ಕೆ ಒಂದೊಂದು ಪೀಸ್ ಅಷ್ಟು. ಸ್ಟೈಲ್ ನೋಡಿ ಗೈಸ್. ಹಂಗೆ ಇವಾಗಿನೂ ಬೆಡ್ ಕವರೆಲ್ಲ ಚೇಂಜ್ ಮಾಡಿದ್ದೀನಿ. ಮೊಟ್ಟೆ ಎಲ್ಲ ಇದು ಮಾಡೋದಕ್ಕೆ ಸ್ಟೈಲ್ ನೋಡಿ ಹೆಂಗೆ ತಿಂತಾಳೆ ಅಂತ. ಎತ್ತು ಕೂತ್ಕೊತೀನೋ ಬಂಗಾರಿ? ಚೆನ್ನಾಗಿತ್ತಾ? ಇವಾಗ ಇದು ತಿನ್ನಿಸ್ತೀನಿ, ಎತ್ತು ಕೂತ್ಕೊಳ್ಳಿ. ಕೂತ್ಕೊಳ್ತೀನಿ. ಜಾಣ ಮರಿ, ಹೇಳಿದ ಮಾತೆಲ್ಲ ಕೇಳುತ್ತೆ ಅಲ್ಲ ಬಂಗಾರಿ? ತಿನ್ನಿ. ಬಾಯ್ ಕೊಡ್ಕೊಳ್ಳಿ. ಗೈಸ್ ನೋಡಿ, ಇಷ್ಟೇ ಇರೋದು, ಖಾಲಿ ಮಾಡಿದ್ದಾಳೆ. ತುಂಬ ಮಮ್ಮೀಸ್ ಏನು ಮಾಡ್ತಾರೆ ಅಮ್ಮಂದಿರು ಅಂತ ಅಂದರೆ ತಿನ್ನಲ್ಲ ಅಂತ ಹೇಳ್ತಿರ್ತಾರೆ ಮಕ್ಕಳು. ಒನ್ ಟೈಮ್ ಕೊಟ್ಬಿಟ್ಟು ಮತ್ತೆ ಇನ್ನೊಂದು ಟೈಮ್ ಕೊಡೋದಕ್ಕೆ ಹೋದರೆ ಹಾಗೆ ಅವ್ರಿಗೆ ಹೊಟ್ಟೆ ಕೆಲವೊಬ್ರು ಏನಂದರೆ, ಇವಾಗ ತಿಂದಿಲ್ಲ, ಬೇಕಾದಾಗ ಹೊಟ್ಟೆ ಹಶ್ವಾದಾಗ ಅವೇ ಕೇಳ್ತವೆ, ಅವೇ ಬರ್ತವೆ, ಅವಾಗ ತಿಂತವೆ ಅಂತ ಸುಮ್ಮನೆ ಆಗ್ತಾರೆ. ನಾವು ತಿನ್ನಲ್ಲ ಅಂತ ಕೊಡೋದನ್ನೇ ನಿಲ್ಲಿಸ್ಬಿಟ್ರೆ ಅವಕ್ಕೆ ಅದ್ರ ಮೇಲೆ ನೆನಪಿನ ಶಕ್ತಿನೇ ಹೋಗ್ಬಿಡುತ್ತೆ. ನನಗೆ ಊಟ ತಿನ್ನಬೇಕು ಅನ್ನೋದೇ ಅವ್ರಿಗೇನು ಗೊತ್ತಾಗುತ್ತೆ, ನನಗೆ ಇವಾಗ ಹೊಟ್ಟೆ ಹಶ್ವಿತಿದೆ, ಊಟ ಮಾಡಬೇಕು ಅಂತ. ನಾವು ಯಾವ ಥರ ರೂಢಿ ಮಾಡ್ತೀವಿ ಅದನ್ನೇ ಮಕ್ಕಳುಗಳು ಕಲ್ತ್ಕೊಳ್ತಾರೆ. ಈಗ ಒಂದು ತಿಂದಿಲ್ಲ ಅಂತ ಅಂದರೆ ಬೇರೆದನ್ನು ಕೊಟ್ಬಿಟ್ಟು ಟ್ರೈ ಮಾಡಿ ನೋಡಬೇಕು ತಿಂತಾರ ಅಂತೇಳಿ. ಈ ಥರ ಟಿಪ್ಸ್ನ ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಕಳು ಕೂಡ ತಿಂತಾರೆ.
ನಾನು ಬೆಳಗ್ಗೆ ತಿಂಡಿ ತಿಂದಿಲ್ಲ ಅವಳು ಅಂತಂದರೆ ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ಒಂದೊಂದು ಟೈಮ್ ಅವಳು ಕೂಡ ತಿನ್ನೋದಿಲ್ಲ ಬೆಳಗಿನ ಟೈಮು ತಿಂಡಿನ. ಆವಾಗ ಏನು ಮಾಡ್ತೀನಿ, ಮಧ್ಯೆ ಏನಾದರೂ ಸ್ನ್ಯಾಕ್ಸ್ ಥರ ಅಥವಾ ಈ ಥರದ್ದು ಏನಾದರೂ ಕೊಟ್ಬಿಟ್ಟು ಹೊಟ್ಟೆನ ಫಿಲ್ ಮಾಡೋದಕ್ಕೆ ನೋಡ್ತೀನಿ. ಹಾಲು ಕೂಡ ಕೊಡ್ತೀನಿ. ಇವತ್ತು ಹಾಲು ಕೊಟ್ಟಿಲ್ಲ ಅವರು, ಹಾಗಾಗಿ ಇವತ್ತು ಹಾಲಿಲ್ಲ, ಹಂಗಾಗಿ ಎಗ್ ಕೊಡ್ತಾಯಿದ್ದೀನಿ. ಮಧ್ಯ ಒಂದು ಟೈಮ್ ಹಾಲು ಕೊಡ್ತೀನಿ. ನಾನು ಹಸಿನ ಹಾಲು ದಿನಕ್ಕೆ 2 ಟೈಮ್ಸ್ ಕೊಡ್ತೀನಿ. ಬೆಳಗ್ಗೆ 1 ಟೈಮು ಮತ್ತು ಸಂಜೆ ಮಲಗಬೇಕಾದ್ರೆ 1 ಟೈಮು. ಸಂಜೆ 1 ಟೈಮ್ ಕೊಡ್ತೀನಿ. ಸಂಜೆ ಕೊಟ್ಟರೆ ನಾನು ನೈಟ್ ಕೊಡೋದಿಲ್ಲ. ಸಂಜೆ ಕೊಟ್ಟಿಲ್ಲ ಅಂತಂದರೆ ನೈಟ್ ಒಂದು ಸಲ ಹಾಲನ್ನ ಕೊಡ್ತೀನಿ. ನೋಡ್ತಿರ್ಬೋದು ನೀವು, ಎಲ್ಲ ಖಾಲಿ ಮಾಡಿದ್ದಾಳೆ. ನೀವು ನಿಮ್ಮ ಮಕ್ಕಳಿಗೆ ಈ ಥರ ಟ್ರೈ ಮಾಡಿ. ಒಂದೇ ಸಲ ಕೊಟ್ಬಿಟ್ಟು ಮಕ್ಕಳು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಹಿಂಸೆಯಿಂದ ಗಿಡ್ಗೋದು, ಬಾಯೊಳಗಡಿಕೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳಿಗೆ ಅದು ಹೆಂಗನ್ಸುತ್ತಪ್ಪ ಅಂತಂದರೆ ಊಟದ ಮೇಲೆ ಒಂಥರ ಚಿಕಿತ್ಸೆ ಬಂದ್ಬಿಡುತ್ತೆ. ಆ ಥರ ಮಾಡಿಬಿಡಿ ನೀವು. 2 ತಿಂದ ಇದ್ದಾಳೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ಆಮೇಲೆ ಊಟ ಕೊಡೋಣ. ಇವಾಗ ಊಟ ರೆಡಿ ಮಾಡಬೇಕು ಇವಳಿಗೆ. ವೆಜಿಟೇಬಲ್ಸ್ ಏನೂ ಇಲ್ಲ, ಕ್ಯಾರೆಟ್ ಒಂದೇ ಇದೆ, ಬೆಳಗ್ಗೆ ಉಪ್ಪಿಟ್ಟಿಗೆ ಹಾಕಿದೆ. ಹಾಗಾಗಿ ಕ್ಯಾರೆಟ್ ರೈಸ್ ಮಾಡಿಕೊಡೋಣ ಇವತ್ತು. ಪಾಪುಗೆ ಕ್ಯಾರೆಟ್ ರೈಸ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೀನಿ. ಆಲ್ರೆಡಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸೋದು ಅಷ್ಟೇ. ರೈಸ್ಗೆ ಸ್ವಲ್ಪ ಕ್ಯಾರೆಟ್ ಹಾಕಿ ಮಾಡ್ಕೊಂಡಿದ್ದೀನಿ. ಇವಾಗ ಅವಳಿಗೆ ತಿನ್ನಿಸೋದು. ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡಿ ತಿನ್ನಿಸೋದು. ದಿಯಾ ಊಟ ತಿನ್ನೋಣ ಬನ್ನಿ. ಎಲ್ಲಿಗೆ ಓಡೋದು? ಎಲ್ಲಿಗೆ ಓಡೋದು? ಇವಾಗ ನಂದು ಕೂಡ ಊಟ ಆಯಿತು, ಇವ್ರದ್ದು ಊಟ ಆಯಿತು. ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಕೆಲಸ ಎಲ್ಲ ಮಾಡಿ ಸುಸ್ತಾಗಿದೆ. ಮಧ್ಯಾಹ್ನದ ಹೊತ್ತು ನನಗೆ ರೆಸ್ಟ್ ಮಾಡಲೇಬೇಕು, ಇಲ್ಲಾಂದ್ರೆ ಸ್ವಲ್ಪ ಬೆನ್ನೋವು ಶುರುವಾಗುತ್ತೆ. ಹಾಗಾಗಿ ಇವ್ರನ್ನ ಇನ್ನೊಂದು ರೌಂಡ್ ಮಲಗಿಸ್ಕೊಂಡು ನಾನೊಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು. ಇವಾಗ ಕೆಲಸ ಮಾಡಿ ಸುಸ್ತಾಗಿದೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ರೆ ನೋಡಿ ಬರ್ತಾನೆ ಇಲ್ಲ. ಮೇಲೆ ಒಂದು ಅಲ್ಲಿ ಬರ್ತಿದೆ ಬಂಗಾರಿ. ದಿಯಾ ಏನು ತಿಂತಿದ್ದೀರಾ? ನಂಗೆ ಸ್ವಲ್ಪ ಕೊಡು. ಎರಡಲ್ಲೇ ಕಡಿತಿದ್ಯಾ? ಎರಡೇ ಅಲ್ಲಿ ಬಂದೈತಲ್ಲ, ಅದರಲ್ಲೇ ಕಡ್ಕೊಂಡು ತಿಂತಿದ್ಯಾ? ಇದೆಯಾ? ಇನ್ನು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಮನೆಯಲ್ಲಿ ಹಲಸಿನ ಹಣ್ಣು ತಂದಿದ್ರು. ಹಲಸಿನ ಹಣ್ಣನ್ನೇ ಅವಳಿಗೆ ಸ್ನ್ಯಾಕ್ಸ್ ಆಗಿ ಕೊಟ್ಟಿದ್ದೀನಿ ತಿನ್ನಲಿಕ್ಕೆ ಅಂತ. ಸಂಜೆ ನಿದ್ದೆ ಮಾಡಿ ಎದ್ದು ಇಬ್ಬರೂ ಹಲಸಿನ ಹಣ್ಣು ತಂದಿದ್ರು ನಮ್ಮ ಅತ್ತೆ, ಅದನ್ನೇ ಕೊಟ್ಟಿದ್ದೀನಿ. ಅವಳು ಕೂಡ ತಿಂತಾ ಇದ್ದಾಳೆ. ಎರಡು ಅಲ್ಲಿದೆ, ಅದರಲ್ಲಿ ತಿಂತಾ ಇದ್ದಾಳೆ ಅವಳು. ನನಗೂ ಸ್ವಲ್ಪ ಮ್ಯಾಗಿ ಕ್ರೇವಿಂಗ್ ಆಗ್ತಿತ್ತು, ಮ್ಯಾಗಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿ ತಿಂದ್ಕೊಂಡು. ಇನ್ನು ಒಂದು ಪಾರ್ಸಲ್ ಬಂದಿತ್ತು. ನಾನೊಂದು ಸ್ಯಾರಿನ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಅದು ವೇರ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಿತ್ತು, ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಬಾ ಇಲ್ಲಿ ಬಾ ಇಲ್ಲಿಗೆ. ಹಾಂ ಎಲ್ಲಿಗೆ?